ಪ್ರಿಯ ಸಹೋದರ ಸಹೋದರಿಯರೇ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳನ್ನು ಗೌರವಿಸುವುದಕ್ಕಾಗಿ ಅವರನ್ನು ಪಲ್ಲಕ್ಕಿಗಳಲ್ಲಿ ಎತ್ತಿಕೊಂಡು ಊರ ಬೀದಿಗಳಲ್ಲಿ ಹೋಗುತ್ತಿದ್ದರು. ಸಾಮಾನ್ಯ ಮನುಷ್ಯರಿಗೆ ಈ ಗೌರವ ಸಲ್ಲಿದರೆ ದೈವ ಸನ್ನಿಧಿಯಲ್ಲಿರುವ ಸಂತರನ್ನು ಇನ್ನೂ ಹೆಚ್ಚಾಗಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಅವರ ಪಾಲನೆ ಮತ್ತು ಪ್ರಾರ್ಥನೆಗಳ ಮೂಲಕ ದೇವರಿಂದ ಹಲವಾರು ವರಪ್ರಸಾದಗಳನ್ನು ಪಡೆಯಲು ಈಗ ಅವರ ಪ್ರತಿಭೆಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಿದ್ದೇವೆ. ಈ ತೇರು ಹಾದು ಹೋಗುವ ದಾರಿಯಲ್ಲೆಲ್ಲ ದೇವರು ತಮ್ಮ ಅನುಗ್ರಹದ ಹೊಳೆಯನ್ನು ಹರಿಸಿ ಕಾರ್ಮೆಲ್ ಮಾತೆಯ ಮುಖಾಂತರ ನಮ್ಮೆಲ್ಲರನ್ನು ಹರಸಲಿ ಎಂದು ಪ್ರಾರ್ಥಿಸುತ್ತಾ ದೇವರ ವಾಕ್ಯವನ್ನು ಭಕ್ತಿಯಿಂದ ಆಲಿಸೋಣ. ಪೂರ್ವಕಾಲದ ಇತಿಹಾಸದಿಂದ ವಾಚನ. ಹೀಗೆ ಅರಸ ದಾವೀದನು, ಇಸ್ರಾಯೇಲಿನ ನಾಯಕರು ಹಾಗೂ ಸೈನ್ಯದ ಅಧಿಕಾರಿಗಳು ನಿಬಂಧನಾ ಮಂಜೂಷವನ್ನು ತರಲು ಓಬೇದೆದೋಮನ ಮನೆಗೆ ಹೋದರು. ಇದನ್ನು ಒಂದು ದೊಡ್ಡ ಜಾತ್ರೆಯಂತೆಯೇ ಆಚರಿಸಲಾಯಿತು. ಮಂಜೂಷವನ್ನು ಹೊತ್ತುಕೊಂಡು ಬರುತ್ತಿದ್ದ ಲೇವಿಯರಿಗೆ ದೇವರ ಸಹಾಯ ದೊರೆತುದರಿಂದ ಅವರು 7 ಹೋರಿಗಳನ್ನು 7 ಕುರಿಗಳನ್ನು ಬಲಿದಾನ ಮಾಡಿದರು. ದಾವೀದನು, ಮಂಜೂಷ ಹೊತ್ತವರು, ವಾದ್ಯ ಬಾರಿಸುವವರು ಹಾಗೂ ಅವರ ನಾಯಕ ಕೆನನ್ಯನು ಅತ್ಯುತ್ತಮ ನೂಲಿನಿಂದ ತಯಾರಿಸಿದ ನಿಲುವಂಗಿಗಳನ್ನು ಧರಿಸಿದ್ದರು. ದಾವೀದನು ಏಫೋದನ್ನು ಕೂಡ ಧರಿಸಿದ್ದನು. ಹೀಗೆ ಎಲ್ಲ ಇಸ್ರಾಯೇಲರು ಜೆರುಸಲೇಮಿನವರೆಗೆ ಆನಂದ ಘೋಷಣೆಗಳಿಂದಲೂ ತುತ್ತೂರಿ, ಕೊಂಬು, ತಾಳ, ತಂತಿ ವಾದ್ಯಗಳ ಸಂಗೀತದಿಂದಲೂ ಸರ್ವೇಶ್ವರನ ನಿಬಂಧನ ಮಂಜೂಷವನ್ನು ಹೊತ್ತು ತಂದರು. ಪ್ರಭುವಿನ ವಾಕ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಹಿಂದಿನ ಕಾಲದಲ್ಲಿ ಸರ್ವೇಶ್ವರ ಸ್ವಾಮಿಯ ಆಜ್ಞೆಗಳ ಮಂಜೂಷವನ್ನು ಎತ್ತಿಕೊಂಡು ಹೋದ ಸ್ಥಳಗಳನ್ನೆಲ್ಲ ದೇವರು ಆಶೀರ್ವದಿಸಿದರು. ಹಾಗೆಯೇ ಕಾರ್ಮೆಲ್ ಮಾತೆಯ ಈ ತೇರನ್ನು ಮೆರವಣಿಗೆಯಾಗಿ ಕೊಂಡೊಯ್ಯುವ ಸ್ಥಳವನ್ನೆಲ್ಲ ದೇವರು ತಮ್ಮ ಪ್ರಸನ್ನತೆಯಿಂದ ಆಶೀರ್ವದಿಸುವಂತೆ ಭಕ್ತಿಯಿಂದ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕಾರ್ಮೆಲ್ ಮಾತೆಯ ಸ್ವರೂಪವನ್ನು ಈ ತೇರಿನಲ್ಲಿ ಹೊತ್ತುಕೊಂಡು ಹೋದಡೆಯಲ್ಲೆಲ್ಲ ಜನರು ಹೆಚ್ಚು ವಿಶ್ವಾಸ ಹಾಗೂ ಭಕ್ತಿಯುಳ್ಳವರಾಗಿ ಒಳ್ಳೆಯ ಜೀವನ ನಡೆಸಲು ಪ್ರೇರಣೆ ಪಡೆಯುವಂತೆ ಈ ತೇರನ್ನು ವೀಕ್ಷಿಸುವ ಕ್ರೈಸ್ತೇತರರು ನಿಜ ದೇವರ ಅರಿವು ಹಾಗೂ ಪ್ರಭು ಯೇಸುವಿನ ಜ್ಯೋತಿಯನ್ನು ಪಡೆದು ತಮ್ಮ ಬದುಕನ್ನು ಸಮೃದ್ಧಿಗೊಳಿಸಿಕೊಳ್ಳುವಂತೆ ಈ ಮೆರವಣಿಗೆ ಸಾಗಿದ ಕಡೆಯೆಲ್ಲ ಶಾಂತಿ ಸಮಾಧಾನದ ಆಶೀರ್ವಾದವು ಮನೆಗಳಲ್ಲಿ ನೆಲೆಸಿ ಜನರೆಲ್ಲರೂ ಸ್ನೇಹ ಸೌಹಾರ್ದತೆಯಿಂದ ತಮ್ಮ ಬಾಳನ್ನು ದೇವರ ಅನುಗ್ರಹದಲ್ಲಿ ರೂಪಿಸಿಕೊಳ್ಳುವಂತೆ ನಾವೆಲ್ಲರೂ ಕಾರ್ಮೆಲ್ ಮಾತೆಯ ಆದರ್ಶ ಜೀವನವನ್ನು ಅನುಕರಣೆ ಮಾಡಲು ಪ್ರೇರಣೆ ಮತ್ತು ಚೈತನ್ಯವನ್ನು ಪಡೆದು ಆ ಮಾತೆಯ ಶ್ರೇಷ್ಠ ಮೌಲ್ಯಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳುವಂತೆ ಸರ್ವಶಕ್ತ ತಂದೆಯೇ, ಕಾರ್ಮೆಲ್ ಮಾತೆಯ ಹಬ್ಬದಂದು ನಾವು ಸ್ವರ್ಗದ ರಾಣಿಯು ನೀವಾಗಿ ಪ್ರಾರ್ಥಿಸಿ ಅಮ್ಮ ನಮಗಾಗಿ. ಪರಮನ ಪೀಠದಿ ಮರೆಯದಿರಿ, ಕರುಣೆಯ ತೋರುತ್ತ ನೇರವಾಗಿ. ಸ್ವರ್ಗದ ರಾಣಿಯು ನೀವಾಗಿ ಪ್ರಾರ್ಥಿಸಿ ಅಮ್ಮ ನಮಗಾಗಿ. ಪರಮನ ಪೀಠದಿ ಮರೆಯದಿರಿ, ಕರುಣೆಯ ತೋರುತ್ತ ನೇರವಾಗಿ. ಲೋಕದ ರಕ್ಷಕ ದೇವನಿಗೆ ಪರಮನ ಪುತ್ರಗೆ ತಾಯಾದೆ. ಲೋಕದ ರಕ್ಷಕ ದೇವನಿಗೆ ಪರಮನ ಪುತ್ರಗೆ ತಾಯಾದೆ. ಕ್ರಿಸ್ತನ ಉದರದಿ ನೀಧರಿಸಿ ಜನಿಸಿದೆ ಪಾಪದ ನೆರಳಿಲ್ಲದೆ. ಸ್ವರ್ಗದ ರಾಣಿಯು ನೀವಾಗಿ ಪ್ರಾರ್ಥಿಸಿ ಅಮ್ಮ ನಮಗಾಗಿ.
ಕರುಣೆಯ ತೋರುತ್ತ ನೇರವಾಗಿ ನಿರ್ಮಲ ಮಾತೆ ಪ್ರಾರ್ಥಿಸೆವು ನಡೆಸಿರಿ ಪುಣ್ಯದ ಮಾರ್ಗದೊಳು ನಿರ್ಮಲ ಮಾತೆ ಪ್ರಾರ್ಥಿಪೆವು ನಡೆಸಿರಿ ಪುಣ್ಯದ ಮಾರ್ಗದೊಳು ಕಲಿಸಿರಿ ರಕ್ಷಣೆ ನಾವು ಪಡೆದು ಸೆಳೆಯಲು ನಿಮ್ಮೆಡಿ ಸರ್ವರನು ಸ್ವರ್ಗದ ರಾಣಿಯು ನೀವಾಗಿ ಪ್ರಾರ್ಥಿಸಿ ಅಮ್ಮ ನಮಗಾಗಿ ಪರಮನ ಪೀಠದಿ ಬರೆಯದಿರಿ ಕರುಣೆಯ ತೋರುತ್ತ ನೇರವಾಗಿ ಪ್ರೀತಿ ಪ್ರೇಮ ತುಂಬಿ ಅರಿವ ದೇವ ಮಾತೆಗೆ ಕ್ರಿಸ್ತನನ್ನೇ ಜಗಕ್ಕೆ ನೀಡಿದ ತ್ಯಾಗ ಮೂರ್ತಿಗೆ ಅಮ್ಮ 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 ಕಲ್ವಾರಿ ಬುಡದಲ್ಲಿ ಯೇಸುವಿಗೆ ಸಂತೋಷ ಒಂದಾಗಿ ಭಾಗವಹಿಸಬೇಕು ಅಂತೇಳಿ ನಾನು ನಿಮ್ಮನ್ನು ವಿಶೇಷವಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲ ಏನು ಬೇಡ, ಲೈಟ್ ಏನು ಲಾಕ್ ಆಗ್ಬಿಟ್ಟು ಸಾಕು, ಲೈಟ್ ಬೇಡ ಸಾಕು. ಸೇರಿಸ್ಬೇಡ್ರಿ ಏನು ಮುಂದೆ ಮುಂದೆ ಏನು ಇನ್ನ ಅಷ್ಟೇ ಸ್ವಲ್ಪ ಐತೆ ಮುಂದೆ ಲೈಟ್ ಆಗ್ಬಿಟ್ರೆ ಫುಲ್ ಲೈಟ್ ಮಾಡೋಕ್ಕೆಲ್ಲ ನಿಲ್ಸೋಣ ಇಲ್ಲೇ. ನಮೋ ಕರ್ಮೆಲ್ ಮಾತೆಯೇ ನಮ್ಮ ತಾಯಿಯೇ ಪಾಪಿಗಳ ರಕ್ಷಣೆಯ ಕಾಪಾಡುತ್ತಾಯೇ ಬೇಡ್ವೆ ನಾನೆಂದು ಉಪಕಾರವ ಧೈರ್ಯದಿಂದಲೇ ಈ ಬಡವ ಬೇಡ್ವೆ ನಾನೆಂದು ಉಪಕಾರವ ಧೈರ್ಯದಿಂದಲೇ ಈ ಬಡವ ಕಷ್ಟ ದುಃಖದಿಂದ ಪಾರು ಮಾಡಿ ಸುಖವನ್ನು ಲಭಿಸುವ ತಾಯೇ ನಮೋ ಕಾರ್ಮೆಲ್ ಮಾತೆ ನಮ್ಮ ತಾಯಿಯೇ ಪಾಪಿಗಳ ರಕ್ಷಣೆಯನ್ನು ಕಾಪಾಡುತ್ತಾಯೇ ನಮೋ ಕಾರ್ಮೆಲ್ ಮಾತೆಯೇ ನಮ್ಮ ತಾಯಿಯೇ ಪಾಪಿಗಳ ರಕ್ಷಣೆಯನ್ನು ಕಾಪಾಡುತ್ತಾಯೇ ಚಂದ್ರ ರೇಖೆಯಿಂದ ಒಳ್ಳೆವ ನೇಮ ದಿವ್ಯ ಪದ ಪದ್ಮಕ್ಕೆ ಚಂದ್ರ ರೇಖೆಯಿಂದ ಒಳ್ಳೆವ ನೇಮ ದೇವ್ಯ ಪದ ಪದ್ಮಕ್ಕೆ ವಂದಿಸುವೆವು ಕೃಪೆಯ ದಾನಕ್ಕೆ ಪಾಮರರನ್ನು ಪೋಷಿಸಿರೆ ನಮ್ಮ ಸ್ವರ್ಗ ರಾಣಿಯೇ ನಮ್ಮ ಮಾತೆಯೇ ಪಾಪಿಗಳ ರಕ್ಷಣೆಯನ್ನು ಕಾಪಾಡುತ್ತಾಯೇ ದಾವಿದರ ಸರವ ಪರಿಕೆಯೇ ಚಿನ್ನದಂತಹ ಲಯವೇ ದಾವಿದರ ಸರವ ಪರಿಕೆಯೇ ಚಿನ್ನದಂತಹ ಲಯವೇ ಮಹಾಸಮುದ್ರದ ಆದಿ ನಕ್ಷತ್ರವೇ